ತಾಂಡ ಕೋಟೆ ಗ್ರಾಮ. ಸಕಲ ಸದ್ಭಕ್ತರಿಗೂ ವಂದನೆ ಅರ್ಪಿಸುತ್ತಾ, ಯಾವ ಪಾಂಡುರಂಗನ ಪಾದಕ್ಕೆ ವಂದನೆ ಅರ್ಪಿಸುತ್ತಾ, ರುಕ್ಮಾದೇವಿ ಪಾದಕ್ಕೆ ವಂದನೆ ಅರ್ಪಿಸುತ್ತಾ, ಯಾವ ಸಂತ ಮಾತರಿಗೂ ವಂದನೆ ಅರ್ಪಿಸುತ್ತಾ, ಏನೋ ಒಂದು 4 ನುಡಿ ಪ್ರವಚನ ಮಾಡಂತ ಹೇಳಕತ್ತಾರೆ. ನಾವು ಶರಣರಲ್ಲ, ಪ್ರವಚನಗಾರಲ್ಲ, ಕೀರ್ತನಗಾರಲ್ಲ, ಏನಲ್ಲ, ಏನೋ ಹಂಗ ಶಿವ ಬೇಡವ ಕೊಡೆ. ಒಂದು ಊರಾಗ್ರಿ ಒಬ್ಬ ಬೆಳಗಾವಿ ಜಿಲ್ಲಾ ಅಂತ ಊರಾಗ ಒಬ್ಬ ದೊಡ್ಡ ರಾಜ ಇದ್ದ. ದೊಡ್ಡ ರಾಜ ಅವಾಗ ಒಟ್ಟ ಗಂಡು ಮಕ್ಕಳ ಹಾಕಿದಿಲ್ರಿ, ಬರೀ ಹೆಣ್ಣು ಹಾಡೋರು ಅವರು. ಒಬ್ಬಾಕಿ ಮಾಡ್ಕೊಂಡು ಆಕೆ ಹೆಣ್ಣು ಹಾಡಿದ್ರಿ. ಆಕಿನೂ ಖುಷಿನೂ ಕೂಡ ಚೇತನ ಮಾಡಿಬಿಡವ. ಹೆಣ್ಣಾದ್ರೆ ಗಂಡು ಹಿಡಿಬೇಕು, ಗಂಡ ಹಿಂಗೆ 4-5 ಮಂದಿ ಆದ್ರಿ. 5 ಮಂದಿ ಆದ್ರಿ. ಬರೀ ಹೆಣ್ಣು ಹಾಡೋಕೆ, ಹೆಣ್ಣು ಹಾಡೋರು ಚೇತನ ಮಾಡವ. ಆನಂತರ ಯಾರು ಮಾಡಿದ್ರಿ ಒಳಗೆ ಸಮಯಕ್ಕೆ ಇನ್ನೊಂದು ಐತಿ ನೋಡಪ್ಪ. ಅಲ್ಲ ಹೇಳ್ರಿ, ಅವೇ ಮಾಡಿದ್ರಿ ರಾಜಾರಿ. ಊರಾಗ ಬೆಳಗಾವಂತ ಊರಾಗ ಡಂಗೂರ ಸಾರಕ್ಕೆ ಹೇಳಿದ್ರಿ, ಯಾರ ಗಂಡು ಹಿಡ್ತಾರ ಅವ್ರಿಗಿದ್ರ ನನ್ನ ರಾಜ್ಯದಾಗ ಅರ್ಧ ರಾಜ್ಯ ಕೊಡ್ತಾನೆ, ಯಾರು ಮಾಡ್ಕೊಂಡಿದ್ರೆ ಬರ್ಬೇಕು ರಾಜರ ಮನೆಗೆ ಅಂತೇಳಿ ಡಂಗರ ಸಾರಿದ್ರಿ. ಬೆಳಗಾವಂತ ಊರಾಗ, ಬೆಳಗಾವಂತ ಜಿಲ್ಲಾ ಊರಾಗ ಡಂಗರ ಸಾರಿದ. ಸಾರುತ್ತೆ ಬಡ ಬ್ರಾಹ್ಮಣರು 3 ಮಂದಿ ಹೆಣ್ಣು ಮಕ್ಕಳು, 3 ಮಂದಿ ಲಗ್ನಕ್ಕೆ ನಿಂತಾರ. ಎಲ್ಲೂ ಯಾರು ಮಾಡ್ಕೊಳ್ಳೋರಿಲ್ಲ. ಯಾಕಂದ್ರು ಯಪ್ಪ ಯಾರು ಡಂಗುರ ಸರಾಕತ್ತಾರ, ಯಾರಿದ್ರು ಹುಟ್ಟದ ಕರೆ, ಯಾವ ಸಾವದ ಕರೆ, ಯಾಕೆ ಚೇತನ ಮಾಡೋಲ್ಲಕ ನಾ ಮಾಡ್ಕೊತ ಹೇಳಿ ಹುಡುಗಿ ಅವ್ರ ಅಪ್ಪಗೆ ಕೇಳ್ಕೊಂಡ್ರು. ನೀವು ಸಾಯ್ತೇವ ಬೇಡ, ಅವ್ನು ಕಡ್ದ ಹೋದಾನ, ಚೇತನ ಮಾಡ್ತಾನೆ ಬೇಡ ಅಂತ ಅವ್ರ ಅಪ್ಪ ಕೇಳಿದಂತಾರೆ. ನಾ ಮಾಡ್ಕೊಳಕ್ಕೆ ನೀವು ಹೋಗಿ ಭೇಟಿಯಾಗಿ ಬರೋದು ರಾಜರಿಗೆ, ನಮ್ಮ ಮಗಳ ಮಾಡ್ಕೊಂತ ನಗತಾಳ್ರಿ, ನೀವು ಮುಟ್ಟಿಸ್ರಿ ಹೇಳ್ರಿ. ಆಯ್ತು ಹಂಗಾರ ಹೋಗಿ ರಾಜರು ಮನೆಗೆ ಹಾರಂತ ನಮಸ್ಕಾರ ಅಂತ ಬಾಪ ಬ್ರಾಹ್ಮಣ ಯಾಕ ಅಂತ. ಹೆಂಗೆ ರೀ ಮತ್ತು ಡಂಬರ ಸಾರಿದ್ರಿ, ನಮ್ಮ ಮಗಳು ನಿಮ್ಮ ಮಾಡ್ಕೊತ ಅನ್ನುವಂಗೆ ವಚನ ಕೊಡೋಣ. ನಾವು ಗಂಡು ಹಾಡಿದ್ರೆ ಅಷ್ಟೇ ಬಿಡೋರ, ಗಂಡು ಹಾಡಿದ್ರೆ ಚೇತನ ಯಾಕೆ ಓದಕ್ಕೆ ಹ್ಞೂ ಅಂದಾಳ. ಯಾಕಿದ್ರು ಸಾವುಕರಿ ಸುಮ್ಮನೆ ನಾವು ಯಾಕೆ ಲಗ್ನ ಆಗಲ್ಲ ಕುಂದ್ರಬಾರ್ದು, ಮಾಡ್ಕೊಂಡ್ರೆ ಯಾರು ನಮ್ಮ ಮನೆ ಬರೋದು ಆಗತ್ತೆ ಅಂತ ಹ್ಞೂ ಅಂದಾಳಾಕಿ. ಮುಂದೆ ಕರ್ಸಾಕಿನಂದ ರಾಜ ಬಂದ್ರೆ ಮಾಡ್ಕೊತ ಅಂತ ಕೇಳ್ಯಾರ ಅವರು. ನಡಕ್ಕೆ ಅವ್ರು ಇರ್ತಾರೆ ಇವ್ರದಾರ ಮಾಡ್ಕೊತಾನೆ ಅದಲ್ಲ. ಗಂಡು ಹಾಡಿದ್ರೆ ಅಷ್ಟೇ ಬಿಡ್ತೇವೆ ನಿನ್ನ, ಹೆಣ್ಣು ಹಾಡಿದ್ರೆ ನೀನು ಹೋಗುದ ಹಾಕಲ್ಲ ನೋಡಿ ಹೋಗುದ. ನಮ್ಮ ಗಟ್ಟಿಗೆ ಬಿಟ್ಟಂತೆ ಆತ್ರಿ. ಮತ್ತೆ ಅವು ಹ್ಞೂ ಒಂದು ಹಾಕಿ ಹ್ಞೂ ಅಂದಿಂದ ಅದ್ದೂರ ಲಗ್ನ ನಡೀತಿ. ಲಗ್ನ ಅದ್ದೂರು ನಡೆದ ಬಿಡ್ತಿ ನಡೀತಿ. ಲಗ್ನ ಆತು ಕರ್ಕೊಂಬಂದ್ರೆ ಒಂದು ವರ್ಷ ಒಪ್ಪತ್ನಾಗ ಆಕಿ ಗರ್ಭಿಣಿ ಆದಂದ ಆಕಿ ಅಷ್ಟರೊಳಗಾಗಿ ಇವು ರಾಜರ ಕೈಯಾಗ ಇರೋ ದಾಸಿಯಾರಿಗೆ ಅವರು ಮೊದಲು ಅಡ್ವಾನ್ಸ್ ಹೇಳಿದ್ರು. ಅವರು
ಬ್ರಾಹ್ಮಣರ ಮಗಳು. ನಾ ಹೆಣ್ಣು ಹಡಿದ್ರು ರಾಜರ ಮುಂದೆ ನೀವು ಗಂಡ ಹಡ್ದಾನ ಅಂತ ಹೇಳಿದ್ರೆ ನನಗೆ ಕೊಟ್ಟದ್ದು ಅರ್ಧ ರಾಜ್ಯದಾಗ ನಿಮ್ಗೆ ಅರ್ಧ ರಾಜ್ಯ ಕೊಡ್ದ ಅಂದ್ರೆ ಅಂತೈತಿ. ಅವ್ರು ಹೇಳಿದಂತೈತಿ. ಅವ್ರು ಹಡಿಸ್ಕೊಂತಾರ ಹೆಣ್ಮಕ್ಳು ಅವ್ರಿಗೆ ಹೇಳಿದ್ರಂತ. ಯಾಕೆ ಕೊಲ್ಲಂದ್ರಿ ಅಂತವ್ರು. ನಾವು ಗಂಡ ಅಂತ ಹೇಳ್ತೀವಲ್ಲ ಸುಮ್ಮನೆ. ಆತರ ಮುಂದೆ ದಿವಸ ತುಂಬಿದು ಹೆಣ್ಮಕ್ಳು ಹಡ್ದು ಹೆಣ್ಣು ಹಡ್ದು ಮಕ್ಕಳು ಹೆಣ್ಣು ಹಡ್ದು ಬಿಟ್ಟರು. ಹೆಣ್ಣು ಹಡ್ದು ಮತ್ತು ಏನು ನೋಡ್ತೀನಿ ಅವರು ರಾಜರ ಹಡ್ದಾಡ್ರಿ ಅವ್ರು ಹಡ್ದಾರೆ. ಏನು ಹಡ್ದಾಳ? ಗಂಡು ಹಡ್ದಾಡ್ರಿ. ಏನು ಪೇಡೆ ಹಂಚೋದು ಏನು ವೈಭವ ಹೇಳಕ್ಕೆ ಬಂದ ಸುದ್ದಿ. ಇವರು ಆಕೆ ಗಂಡು ಹಡ್ದಾಡ್ರಿ. ಆದರೆ ನೀವು ಒಂದು ಮುಖ ನೋಡಂಗಿಲ್ಲ ರೀ. ಎಷ್ಟು ದಿನ 6 ತಿಂಗಳು ಮುಖ ನೋಡಂಗಿಲ್ಲ ರೀ ನೀವು. ಅಲ್ಲಿ ಹಿಡ್ಕೊಂಡು ನೋಡವ್ರು ಯಾರು ಬಿಡೋದ್ರಿ ಅವ್ರು. ಯಾರು ನಮ್ಮ ಗಂಡಾಗಿ ಸಾಕು 1 ವರ್ಷ ಅವ್ರಿ ಅದ. ಆಮೇಲೆ ನೋಡಿದ್ರಿ ಮುಖನ ಹಾಕಿ ಒಟ್ಟ 6 ತಿಂಗಳ ಮುಖನ ತೋರಿಸಲೇ ಇಲ್ಲ ಹುಡುಗಂದು. ಆಮೇಲೆ ಫುಲ್ಲು ಹುಡುಗ ಪಸಂದ್ ದೊಡ್ಡದಾಗಿ ಪ್ಯಾಂಟು ಸೂಟು ಹಾಕಿ ಅರ್ಬಟ್ ಮಾಡಿ ಹೆಣ್ಣು ಹುಡುಗಿ ಅನ್ನೋಂಗೆ ಗೊತ್ತಾಗಂಗಿಲ್ಲ ಹಂಗೆ ಮಾಡಿಬಿಟ್ರು ಅವ್ರು. ಗಂಡು ಗತಿ ಕಾಣೋದು. ಆಟು ಹೋಯ್ತು ವರ್ಷ ಹೋಯ್ತು 2 ವರ್ಷ ಹೋಗ್ತಾನೆ ಹಂಗೆ ಹೋತು ಮನ್ಗಂಡು ಹಂಗಮ್ಕೆ ಬಂದುಬಿಟ್ರು. ಪಸಂದ್ ದೊಡ್ಡಕ್ಕೆ ಆಗಿಬಿಟ್ರು. ದೊಡ್ಡಕ್ಕಾಗಿಂದ ಇವರು ಏನು ಅರ್ಧ ರಾಜೇ ನಾವು ರಾಜರು ನನಗೆ ಕೊಟ್ಟಿದ್ರೆ ಅರ್ಧ ರಾಜ ಕೊಡ್ತೀವಿ ಅಂದ್ರಲ್ಲ. ಇವ್ರು ಗಂಟು ಬಿದ್ದಿರಿ ಅವ್ರಿಗೆ ಕೊಡ್ತೇವೆ ಅಂದಾಗ ನಮಗೆ ಅರ್ಧ ರಾಜ್ಯ ಕೊಡ್ತಾರಲ್ಲ ಅದ್ರಾಗ ನಮಗೆ ಕೊಡ್ತಾನೆ ಇಬ್ಬರಿಗೆ ಅದಂತೇಳಿ ಈಕೆ ಅವ್ರಿಗೆ ಹೇಳ್ಕೊಂಡಿಂದ ಮುಂದೆ ಅದೇನತ್ರಿ ಅಟ್ ಹೋತು ಇಟ್ಟು ಹೋತು ಹಂಗೆ ಹೋತು ಹಿಂಗೆ ಹೋತು ಹಾಕಿರ್ಬೋದು. ಬಸಂತ ಲಗ್ನಕ್ಕೆ ಬಂದುಬಿಡ್ರಿ ವೈಭವ ನಮ್ಗೆ ಬಂದುಬಿಡ್ರಿ. ನಾನು ಹಂಗೆ ನೋಡಿದ್ರೆ ಮಗ ಅಂತೂ ಲಗ್ನ ವಯಸ್ಸಿಗೆ ಬಂದ. ಹೆಣ್ಣು ನೋಡ್ಬೇಕು ಮದುವೆ ಮಾಡ್ಬೇಕಲ್ರಿ. ಈಗ ಹುಡುಗ ಅಷ್ಟಾದರೂ ಅವ್ನಿಗೆ ಹತ್ತೆ ಕೊಟ್ಟಿಲ್ಲ ಇವ್ರೆ. ಪ್ಯಾಂಟ್ಗಿಂತ ಹಾಕಿ ಇದು ಹಂಡ್ಗಂಡು ಅರ್ಬಾಟ ಅಡ್ಯಾಡವ ಗಂಡು ಮಗನ ಅಂದಿರ್ಬೇಕು. ಅವ್ರು ರಾಜ ನೋಡ್ರಿ ಅವ್ರ ಅಪ್ಪನ ಮೇಲೆ ಕುಂದ್ರು ಹಾಕಿ ಅಂತ ಅಡ್ಡಾಡೋಕೆ ಅವ್ನು ಹೊಟ್ಟೆ ಹೆಣ್ಣು ಮಗು ಅನ್ನೋಂಥದ್ದು ಗೊತ್ತಾಗಿಲ್ಲ ಅವಂಗೆ. ಅವ್ರು ಹತ್ತೆ ಕೊಟ್ಟಿಲ್ಲ ಅವಂಗೆ. ಹೋತ್ರಿ ಮುಂದೆ ಅದು ಭರ್ಜರ್ 25-28 ವಯಸ್ಸಿಗೆ ಬಂದುಬಿಟ್ಟ. ಹೆಣ್ಣು ಹುಡ್ಕೊಳ್ತಾನೆ. ಹೆಣ್ಣು ಹುಡುಕ್ಬೇಕ್ರಿ ಮಗ ನೋಡಿ ಎಲ್ಲಾರ ಅಂತೇಳಿ ಹಂಗೆ ಅವ್ರ ಸಂಬಂಧಿಕರಿಗೆ ಅಲ್ಲಿ ಹೇಳಿ ಬ್ಯಾಗಿಂದ ಹೆಣ್ಣು ಮೇಳ ಮಾಡ್ಕೊಂಬಂದ್ರಿ. ಹೆಣ್ಣು ಮೇಳ ಮಾಡ್ಕೊಂಬಂದ್ರಿ. ಇನ್ನು 2 ದಿನ ಲಗ್ನ ಐತಿ. ಈ ಸಲ ಹೆಣ್ಣು ಮಗಳ ಅಲ್ಲಾರ ಹೆಣ್ಣು ತೆಗೆದು ಬಂದಾರ. ಈಕಿ ಹೆಣ್ಮಗಳ ಆಕೆ ಹೆಣ್ಮಗಳ ಹೆಣ್ಣು ತೆಗೆದು ಬಂದಾರ. ಈಗ ನಾನು ಹೆಣ್ಣು ನಮ್ಮಪ್ಪ ಮತ್ತು ನಾವು ವಯಸ್ಸಿಗೆ ಬಂದೀನಿ ಗಂಡು ಮಗ ಅಂತೇಳಿ ನನಗೆ ಲಗ್ನಕ್ಕೆ ಹಾಕಿ ಆಕೆ ತೆಗೆದ್ರು. ನಾನು ಹೆಣ್ಣು ಮಾಡಿದ್ದೀನಿ ಕುದುರೆ ಹಚ್ಚಿದಂತ ಹುಡುಗ ಆಕೆ ಹುಡುಗಿಗೆ ಮನೆಗಡೆ ಕುದುರೆ ಹಚ್ಚಿ ಬಿಟ್ಬಿಡೋದು. ಕಡಲ್ ಹಚ್ಚದ ಡಾಂಬರ್ ರೋಡ್ ಹಂಗೆ ಕುದುರೆ ಹಚ್ಚಿ ಬಿಡೋಂತ ಮನೆಗಡೆ ಸಾಕು ಮಾಡಿಬಿಟ್ಟಿದ್ದಂತ. ನೀವು ನೀನು ಮನೆ ತಾಯಿ ಹೆಂಗೆ ಮಾಡೋದು ಒಂದು ತಲೆ ಐಡಿಯಾ ಮಾಡಿ ನಾವು ತಾಯಿಗೆ ತನಗೆ ಅಷ್ಟೇ ಗೊತ್ತಿರ್ಬೇಕಾದ್ರೆ. ನಾನು ಇವತ್ತು ನಾನು ಭಾಳ ಹೋಗ್ರಿ. ಇವತ್ತು ನಾನು ಹಗ್ಗ ಪಗ್ಗ ತೊಗೊಂಡು ಕುದುರೆ ಮೇಲೆ ಇಟ್ಕೊಂಡು ನಾನು ಆರ್ಯಂದಾಗ ಹೋಗಿ ಊರಿಗೆ ಹಾಕ್ಕೊಂಡ್ಬಿಡ್ತಾನೆ ಅಂತೇಳಿ ಆಯ್ತಂಗೆ ಹೇಳ ಅದು ಅವ್ರ ಅಪ್ಪ ಅವ್ರಿಗೆ ಹೇಳ್ಯಾರ. ಅವ್ರ ಅಪ್ಪ ಅವ್ರಿಗೆ ಹೇಳ್ಯಾರ. ಅವ್ರ ಅಪ್ಪಗೆ ಹೆಂಗೆ ಹೇಳ್ತಾನೆ ಅವ್ರ ಅಪ್ಪ ಅವ್ರಿಗೆ ಹೇಳಿ ಬ್ಯಾಡ ಅಂತ ಅಪ್ಪ ಅವು ಹೇಳಕತ್ತವು. ಬೇಡ ಇಲ್ಲ ಕೊಲೆನ ಮಾಡ್ತಾರೆ. ಯಾವ್ದು ಹೋಗೋದು ಕರೆ ಸುಮ್ಮ ಬೇಡ ಅಂತೇಳಿ ಹೋದಂತ್ರಿ. ಆರ್ಯಾಂದಾಗ ಹೋದಂತ್ರಿ. ಕಡೋದು ಆರ್ಯಾಂದಾಗ ಹೋಗಿ ದೊಡ್ಡ ಗಿಡಕ್ಕೆ ತಾಯಿನ ಸ್ವಲ್ಪ ಕೇಳಕ್ಕೆ ಹಗ್ಗ ಹಾಕಿದಂತ. ಹಗ್ಗ ಹಾಕಿ ರೆಡಿ ಮಾಡಿ ಇನ್ನೇನು ಹಾಕ್ಕೋಬೇಕಂದ್ರಾಗ ಜ್ಞಾನೇಶ್ವರ ಮೌಲ್ಯವ್ರ ದಿಂಡೆ ಬರಕೈತಿ. ತಾಳಿ ಸ್ವಲ್ಪ ಕೇಳ್ತಿರ್ತದೆ ಭಜನಾ ಏನೋ ಭಜನಾ ಬರಕೈತಿ. ಸಂತರ ದಿಂಡೆ ಬರಕೈತಿ. ಅವ್ರ ಪಾದಕ್ಕೆ ಏನೋ ದರ್ಶನ ಮಾಡ್ಕೊಂಡು ಮುಂದೆ ಹೋದ್ರಾತು. ಏನೋ ಮನೆ ಬರೋದು ಅಂತ ಕೇಳಿ ನಿಂತ್ಕೊಂತ ಬಂತ್ರಿ ಆ ದಿಂಡೆ. ಜ್ಞಾನೇಶ್ವರ ಮೌಲ್ಯವ್ರ ಊರು ಬಿಟ್ಟು ಸ್ವಲ್ಪ ಒಂದು ಕೈ ಬಿಡ್ದಂಗೆ ಬಂತಂತೆ. ಈಗ ಬಿಟ್ಟು ಅಲ್ಲಿಗೆ ಭಾಳ ಅಂತ ಹೋಗಿ ಕ್ಯಾಸ
ಉದ್ದಕ್ಕ ನಮಸ್ಕಾರ ಮಾಡಿ ಅದಕ್ಕೆ ಬಿದ್ದವಂತೆ ಅವ್ರ ಏಳು ಭಾಳ ಅಂತ ಆಶೀರ್ವಾದ ಮಾಡಿನಂತವ್ರು. ಒಬ್ಬಾಕಿ ಕಣ್ಣು ನೀರು ಬಂತ ಅಲ್ಲಿ ಬಂದ ಯಾಕೆ ಯಾಕೆ? ಏನಾಯ್ತು ನಿಮಗೆ? ನನಗೆ ಹಿಂಗಾಗಿ ಹಿಂಗಾಗಿತ್ತು, ಹಿಂಗಾಗಿ ಅದು ನಿಮ್ಗೆ ಭೇಟಿ ಆಗಿದ್ರೆ ನಿಮ್ಗೆ ಮಾಡ್ಬೇಕಂತೇಳಿ ನಾನು ನಿಮಗೆ ಭಾಳ ಸ್ವಲ್ಪ ಕೇಳಿ ಬಂದೆ ಅಂತೇಳಿ ಫೋನ್ಸ ಅದಕ್ಕೆ ಬಿದ್ದವಂತೆ. ಹೇಳು ಭಾಳ ಚಿಂತೆ ಮಾಡಿ ಆಶೀರ್ವಾದ ಮಾಡಿದ್ರು ಮೌಲ್ಯಾಗ. ನೀವೇನು ಗಂಡಿಗೆ ಹೆಂಗೆ ನೀವು ಹೋಗಿ ನಾನು ನೋಡ್ಕೋ ಅಂತಂದ್ರೆ ಅರ್ಬಿ ಹಾಕಿ ನೋಡ್ರಿ ನೋಡ್ಕೋ. ಅವಾಗ ಹೋಗಿ ಹೊಂದ್ಕೊಂತ ಹೋಗಿ ನೋಡ್ಕೊಂತ ಗಂಡು ಮಾಡಿ ಗಂಡ ಮಾಯಿಂದ ಗಂಡ ಅದ ದಾಳಿ ಆಶೀರ್ವಾದ ಎಲ್ಲ ಹಿಂಗೆ ಬರೋಂಗಿಲ್ಲ. ಅವಾಗಲೇ ಜ್ಞಾನೇಶ್ವರ ಮೌಲ್ಯ ಸಾಷ್ಟಾಂಗ ನಮಸ್ಕಾರ ಹಾಕಿ ಹೊಳ್ಳಿ ಬಂದು ಆ ಹಗ್ಗ ತಗೊಂಡು ಹೋಗಲ್ಲ ಕುದುರೆ ಹತ್ಕೊಂಡು ಮನೆಗೆ ಬಂದಂತ. ಮನೆಗೆ ಬಂದು ಮೆರವಣಿಗೆ ಆಗಿ ಲಗ್ನ ನಡೀತು. ಹೇಳಿದೆ ಹಿಂಗೆ ಆತು, ಹಿಂಗೆ ಪ್ರಕರಣ ಹಿಂಗೆ ಆತು, ಅವರು ಬರ್ತಾರೆ ಅವರು ಕರ್ಕೊಂಡು ಬರೋದು ಅಂತೇಳಿ ಅದು ಮೆರವಣಿಗೆ ನಡೀತೆ. ನಡ್ಕೊಂಡು